ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ತುಂಬಾ ಜನ ಕೇಳ್ತಿದ್ರಿ, ರತ್ನಕ್ಕ ಯಾಕೆ ನಿಮ್ಮ ಮನೇಲಿ ಇರೋದು ಹೇಳಿ ಅಂತ ತುಂಬಾ ಜನ ಕೇಳ್ತಿದ್ರಿ. ಪಾಪ ಕೆಲವರು DM ಮಾಡ್ತಿದ್ರಿ, ಪರ್ಸನಲ್ ಆಗಿ ಬಂದು ಮೆಸೇಜ್ ಮಾಡ್ತಿದ್ರಿ, ಯೂಟ್ಯೂಬ್ ಅಲ್ಲಿ ಕೇಳ್ತಿದ್ರಿ, ಯಾಕೆ ನೀವು ಹೇಳ್ತಾನೆ ಇಲ್ಲ ಅಂತ ಹೇಳ್ತಿದ್ರಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ರತ್ನಕ್ಕೂ ಕೂರಿಸ್ಕೊಂಡು ಹೇಳ್ತೀನಿ, ನೀವೆಲ್ಲ ಇಷ್ಟೊಂದು ಕೇಳ್ತಿದ್ದೀರಾ ಹೇಳ್ತೀನಿ ಅಂತ ಹೇಳಿದೆ. ನಾನು ಲಾಸ್ಟ್ ಟೈಮ್ ಹಬ್ಬಕ್ಕೆ ಕೂರ್ಗಲ್ಲ ಹೋದಾಗ ಅವಾಗಲೇ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ಗೈಸ್, ಮಾಡೋಣ ಅಂತಾನು ಅನ್ಕೊಂಡೆ. ಅದಾದ್ಮೇಲೆ ನನಗೆ ಅನಿಸ್ತು ಬೇಡ, ಪಾಪ ನಮ್ಮ ಅಕ್ಕನ ಕೂರಿಸ್ಕೊಂಡು ಮಾಡೋದು ಬೇಡ, ನಾನು ಬೆಂಗಳೂರು ಹೋದ್ಮೇಲೆ ನಾನೇ ಹೇಳೋಣ ಅಂತ ಅನ್ಕೊಂಡು ಸುಮ್ಮನಾದೆ ಗೈಸ್. ಅದ್ರಲ್ಲೂ ಹೇಳೋದ ಬೇಡವಾ ನಾನು ಅಂತಾನು ಯೋಚನೆ ಮಾಡ್ತಿದ್ದೆ ಪಾಪ. ಆಮೇಲೆ ನೀವು ಎಷ್ಟೊಂದ್ ಜನ ಕೇಳ್ತಿದ್ರಿ ಅಲ್ವಾ, ಆಮೇಲೆ ಮೆಸೇಜ್ ಹೋಗ್ತಿದ್ರಿ, ಯಾಕೆ ನೀವು ರಿಪ್ಲೈ ಮಾಡ್ತಿಲ್ಲ ಹೇಳ್ತಿಲ್ಲ ಅಂತಾನು ಕೇಳ್ತಿದ್ರಿ. ಅವಾಗ ನೀವು ಅನ್ಕೊಂತೀರ, ಓ ಇಷ್ಟೊಂದು ಕೇಳಿದ್ರು ಇವ್ರೇನು ರಿಪ್ಲೈ ಮಾಡಲ್ಲ, ಇವ್ರೇನು ಹೇಳೋದೇ ಇಲ್ಲ ಅಂತ ಅನ್ಕೊಂತೀರಲ್ವಾ. ಸೊ ಅದಕ್ಕೆ ಏನೇನಿದ್ರು ನಿಮ್ ಜೊತೆ ಹೇಳ್ಕೊಳ್ಳೋಣ, ನಾನೇ ಹೇಳೋಣ ಅಂತ ಅಂದ್ಬಿಟ್ಟು ನಮ್ಮ ಹೇಳ್ತಿದ್ದೀನಿ ಗೈಸ್. ಅದಕ್ಕೆ ನಮ್ಮ ಅಕ್ಕನ ಕೂರಿಸ್ಕೊಂಡಿಲ್ಲ, ಸಾರಿ ಗೈಸ್. ನೆಕ್ಸ್ಟ್ ಟೈಮ್ ಇನ್ ಬೇರೆ ಏನಾದ್ರು ವಿಡಿಯೋಸ್ ಇದ್ದಾಗ ರತ್ನಕ್ಕನ್ನು ಕೂರಿಸ್ಕೊಂಡು ಹೇಳ್ತೀನಿ, ಓಕೆನಾ. ಯಾಕಪ್ಪ ನಮ್ಮ ಅಕ್ಕ ನಮ್ಮ ಮನೇಲಿ ಇರೋದು ಅಂತ ಅಂದ್ರೆ, ನಮ್ಮ ಅಕ್ಕ ನಮ್ಮ ಮನೇಲಿ ಇರೋದು ಗೈಸ್, ಅಂದ್ರೆ ನಮ್ಮ ಅಪ್ಪನ ಮನೇಲಿ ಇರೋದು. ನಾನಿರೋದು ಗಂಡನ ಮನೆಯಲ್ಲಿ, ನಮ್ಮ ಮನೆಯಲ್ಲಿ. ನಮ್ಮ ಅಕ್ಕ ಇರೋದು ನಮ್ಮ ಅಮ್ಮನ ಮನೆಯಲ್ಲಿ, ಅಂದ್ರೆ ಬೊಮ್ಮಸಂದ್ರದಲ್ಲಿ ಇರೋದು ನಮ್ಮ ಅಕ್ಕ, ಓಕೆನಾ. ನಾನಿರೋದು ಬೆಂಗಳೂರಲ್ಲಿ ಹಸ್ಬೆಂಡ್ ಮನೇಲಿ, ನಮ್ಮ ಅಕ್ಕ ಇರೋದು ನಮ್ಮ ಮನೇಲಿ, ನಮ್ಮ ಅಮ್ಮನ ಮನೆಯಲ್ಲಿ, ಓಕೆನಾ. ಯಾಕೆ ಅಂತ ಅಂದ್ರೆ ಗೈಸ್, ನಿಜವಾಗ್ಲೂ ಇಂಥ ಪರಿಸ್ಥಿತಿ ಮಾತ್ರ ಎಂತ ಶತ್ರುಗಳಿಗೂ ಬರಬಾರದು, ಯಾವ ಹೆಣ್ಮಕ್ಳಿಗೂ ಬರಬಾರದು ಗೈಸ್. ನಮ್ಮ ಅಪ್ಪ ಅಮ್ಮನಿಗೆ ನಾವಿಬ್ರೆ ಹೆಣ್ಮಕ್ಳು, ನಾನು ಮತ್ತೆ ನಮ್ಮ ಅಕ್ಕ. ನಮ್ಮ ಅಕ್ಕನ್ಗೆ ಆಲ್ರೆಡಿ ಮದ್ವೆ ಆಗಿತ್ತು, ನಮ್ಮ ಅಕ್ಕನ ಮದ್ವೆ ಆಗಿತ್ತು. ನಾನು ಓದ್ತಿದ್ದೆ. ದೇವ್ರು ಎಷ್ಟೇ ಬಡಸ್ತನ ಕೊಡ್ಲಿ ಫೇಸ್ ಮಾಡ್ಬೋದು ಗೈಸ್, ಆದ್ರೆ ಕೆಲವು ಸಿಚುಯೇಷನ್ ನಿಭಾಯಿಸೋದ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಕಷ್ಟ. ಸೊ ಆ ರೀತಿ ನಮ್ಮ ಲೈಫಲ್ಲೂ ಆಯ್ತು. ನಿಜ ಹಿಂಗಾಗುತ್ತೆ ಅಂತಾನು ನಾವು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ. ಅದು ಈ ಏಜ್ಗೆನೆ ಇಷ್ಟೆಲ್ಲ ಆಗುತ್ತೆ ಅಂತ ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ. ಯಾಕೆ ನಮ್ಮ ಮನೇಲಿ ಇರೋದು ನಮ್ಮ ಅಕ್ಕ ಅಂತ ಅಂದ್ರೆ, ನಮ್ಮ ಭಾವ ಇಲ್ಲ ಫ್ರೆಂಡ್ಸ್, ನಮ್ಮ ಭಾವ ಎಕ್ಸ್ಪೈರ್ ಆಗಿದ್ದಾರೆ. ಸೊ ಅದಕ್ಕೆ ನಮ್ಮ ಅಕ್ಕ ಇವಾಗ ನಮ್ಮ ಮನೇಲಿ ಇರೋದು. ಅಂದ್ರೆ ನಾನು ಸೆಕೆಂಡ್ ಇಯರ್ ಓದ್ತಿದ್ದೆ, ಅಂದ್ರೆ ಪ್ಯಾರಾಮೆಡಿಕಲ್ ಸೆಕೆಂಡ್ ಇಯರ್ ಮಾಡ್ತಿದ್ದೆ ಅನ್ಸುತ್ತೆ. ಆ ಟೈಮಲ್ಲಿ ನಮ್ಮ ಭಾವ ಎಕ್ಸ್ಪೈರ್ ಆಗಿರೋದು. ಸೊ ಅದಕ್ಕೆ ನಮ್ಮ ಅಕ್ಕ ಇವಾಗ ನಮ್ಮ ಮನೇಲಿ ಇದ್ದಾಳೆ. ನಮ್ಮ ಅಕ್ಕನ ಮದ್ವೆಯಾಗಿ 4 ವರ್ಷ ಆಗಿತ್ತು ಅಷ್ಟೇ. ನಮ್ಮ ಪಾಪು ಅಂದ್ರೆ ನಮ್ಮ ಶ್ರೇಯ 3 ವರ್ಷ ಆಗಿತ್ತು. ಆ ಟೈಮಲ್ಲಿ ನಮ್ಮ ಬಾಬಾ ಎಕ್ಸ್ಪೈರ್ ಆಗಿರೋದು. ನಿಮ್ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೊಂತೀನಿ. ಮತ್ತೆ ನಮ್ಮ ಬಾವನ್ಗೆ ಏನಾಗಿತ್ತು ಅಂತೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ವಿಡಿಯೋನ ನಮ್ಮ ಅಕ್ಕ ನೋಡ್ತಿರ್ತಾಳೆ. ಸೊ ನೋಡ್ಲಿ, ಅವಳಿಗೆ ಹೇಳಲಿಲ್ಲ ನಾನು ಈ ತರ ಮಾಡ್ತೀನಿ, ಈ ತರ ಹೇಳ್ತೀನಿ ಅಂತ ಹೇಳಿರ್ಲಿಲ್ಲ. ಅವತ್ತು ಹೇಳಿದೆ, ಅಂದ್ರೆ ಈ ತರ ಕೇಳ್ತಿದ್ದಾರೆ ವಿಡಿಯೋಸ್ ಮಾಡೋಣ ಅಂತ. ಸರಿ ಆಯ್ತು ಮಾಡೋಣ ಅಂತ ಅನ್ಕೊಂಡಿದ್ಲ. ಬಟ್ ನನ್ಗೆ ಯಾಕೋ ಮನ್ಸು ಒಪ್ತಿರ್ಲಿಲ್ಲ ಗೈಸ್. ಅವಳನ್ನ ನನ್ನ ಪಕ್ಕನೆ ಕೂರ್ಸ್ಕೊಂಡು ಈ ವಿಷಯ ಹೇಳಕ್ಕೆ ನಿಜ ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ ಗೈಸ್. ಯಾಕಂದ್ರೆ ಅವಳನ್ನ ಕೂರ್ಸ್ಕೊಂಡು ಈ ತರ ವಿಡಿಯೋ ಮಾಡ್ಬೇಕು ಅಂತ ನನ್ಗೆ ಅನ್ಸ್ಲಿಲ್ಲ ಗೈಸ್. ಯಾಕಂದ್ರೆ ಅವಳೇನಾದ್ರು ಬೇಜಾರು ಮಾಡ್ಕೊಂಡ್ರೆ ಅಂತ ನನ್ಗೆ, ಅದಕ್ಕೆ ನಾನೇ ಹೇಳೋಣ ಅಂತ ವಿಡಿಯೋಸ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಗೈಸ್, ಯಾಕೆ ಏನು ಅಂತೆಲ್ಲ ಹೇಳ್ತೀನಿ. ಮತ್ತೆ ಇನ್ನೊಂದೇನಂದ್ರೆ, ಅವತ್ತೊಂದ್ ದಿನನೇನೆ ನಮ್ಮ ಬಾವರ ಅಮ್ಮನೂ ತೀರೋದ್ರು. ನಮ್ಮ ಬಾವನ್ ತಿಥಿ ದಿನನೇ ನಮ್ಮ ಬಾವರ ಅಮ್ಮನೂ ತೀರೋದ್ರು. ನಮ್ಮ ಬಾವ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು. ಹೆಂಗೆ ಅಂದ್ರೆ ಹೆಂಡ್ತಿನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು, ಮತ್ತೆ ಅಪ್ಪ ಅಮ್ಮನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅವ್ರಿಬ್ರು ಸ್ಟಾರ್ಟಿಂಗ್ ಒಟ್ಟಿಗೆ ಇದ್ದಿದ್ದು, ಅವ್ರ ಅತ್ತೆ ಮಾವ ಅವರೆಲ್ಲ ಒಟ್ಟಿಗೆ ಇದ್ದಿದ್ದು. ಅದಾದ್ಮೇಲೆ ವೇರಳ್ಳಿಯಿಂದ ಬೆಂಗಳೂರಿಗೆ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ರು. ಯಾವಾಗ್ಲೂ ಒಂದೇ ತರ ಇರಲ್ವಲ್ಲ, ಬೈಕಲ್ಲಿ ಹೋಗ್ತಾ ಇರಲ್ಲ ಡೈಲಿ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಇಲ್ಲೇ ಬಾಪೂಜಿ ನಗರದಲ್ಲೇನೆ ಇದ್ರು ನಮ್ಮ ಅಕ್ಕರು. ಮತ್ ನಮ್ಮ ಬಾವ ಹೆಂಗೆ ನೋಡ್ಕೋತಿದ್ರು ನಮ್ನ ಅಂದ್ರೆ, ನಮ್ಮ ಮನೇಲಿ ಗಂಡ್ ಮಕ್ಳು ಇಲ್ವಲ್ಲ. ಸೊ ನಮ್ಮ ಮನೇಲಿ ಅವರೇ ಒಂದ್ ದೊಡ್ಡ ಮಗನ ತರ ನಮ್ನೆಲ್ಲ ಚೆನ್ನಾಗಿ ನೋಡ್ಕೋತಿದ್ರು, ತುಂಬಾ ಚೆನ್ನಾಗಿ ನಿಭಾಯಿಸ್ತಿದ್ರು. ನನ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ಬುದ್ಧಿ ಹೇಳ್ತಿದ್ರು. ನಾನೇನಾದ್ರು ಕೋಪದಲ್ಲಿ ನಮ್ಮ ಅಮ್ಮ ಏನಾದ್ರು ಹೇಳ್ದಾಗ ಏನಾದ್ರು ಗದ್ರು ಬಿಟ್ರೆ, ಅಂದ್ರೆ ಏನಾದ್ರು ಕೆಲಸ ಮಾಡು ಅದು ಇದು ಅಂತ ಏನಾರು ನಮ್ಮ ಅಮ್ಮ ಹೇಳ್ದಾಗ ಅವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಏನಾರು ಹೇಳ್ದಾಗ ನಾನು ಸಡನ್ ಆಗಿ ನಮ್ಮ ಅಮ್ಮನ ರೇಗ್ಬಿಡ್ತಿದ್ರೆ, ಅವ್ರು ಹೇಗ್ಬಾರ್ದಮ್ಮ, ಈ ತರ ಎಲ್ಲ ಮಾತಾಡ್ಬಾರ್ದು, ಅಮ್ಮಂದಿರ್ಗೆ ಈ ತರ ರೆಸ್ಪೆಕ್ಟ್ ಕೊಡ್ಬೇಕು ಅಮ್ಮಂದಿರ್ಗೆ, ಹಂಗೆ ತುಂಬಾ ಚೆನ್ನಾಗಿ ಬುದ್ಧಿ ಹೇಳ್ಕೊಡ್ತಿದ್ರು ಗೈಸ್ ನಮ್ಗೆ. ನಮ್ಮ ಅಕ್ಕನು ಅಷ್ಟೇನೆ ಚೆನ್ನಾಗಿ ನೋಡ್ಕೋತಿದ್ರು.
ಅಂದ್ರೆ ನಮ್ಮ ಅಕ್ಕ ಒಂಥರ ತುಂಬಾ ಮುಗ್ಧ ಗೈಸ್. ಅಷ್ಟೆಲ್ಲ ಏನು ಗೊತ್ತಾಗಲ್ಲ ಅವಳಿಗೆ. ಆದ್ರೂ ಈ ದೇವ್ರು ಅಂತವ್ರಿಗೆನೆ ಈ ತರ ಶಿಕ್ಷೆ ಕೊಡ್ತಾನೆ. ಏನಿಲ್ಲ ಅಂದ್ರೆ ಲೈಫಲ್ಲಿ ಏನಾದ್ರೂ ಸಂಪಾದನೆ ಮಾಡ್ಕೋಬಹುದು ಗೈಸ್. ಈಗ ದುಡ್ಡಿಲ್ಲ ಅನ್ಲಿ, ಏನಾದ್ರೂ ಹೋಗ್ಲಿ, ಏನಿಲ್ಲ ಅಂದ್ರೂ ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಅದನ್ನ ತಗೋಬಹುದು. ಆದ್ರೆ ವ್ಯಕ್ತಿಗಳನ್ನ ಕಳ್ಕೊಂಡ್ರೆ ನಿಜ ಮತ್ತೆ ಸಿಗಲ್ಲ. ಇದು ನಮ್ ಲೈಫ್ ಅಲ್ಲಿ ನಾವು ಮರೆಯಕ್ಕಾಗದೆ ಹೋದದ್ದು ನೋವು ಅಂದ್ರೆ ಇದೇನೆ ಗೈಸ್. ಅದು ಇಷ್ಟು ಚಿಕ್ಕ ಏಜ್ಗೆನೆ ಅವ್ಳು ಬರೀ ಮದ್ವೆಗೆ 4 ವರ್ಷ ಅಷ್ಟೇ ಗೈಸ್ ಆಗಿದ್ದು. ಅದಾದ್ಮೇಲೂನು ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳಿದ್ರು, ಅಂದ್ರೆ ಇನ್ನೊಬ್ರನ್ನ ಮದ್ವೆ ಆಗು ಅಂತೆಲ್ಲ ಹೇಳಿದ್ರು. ಕೇಳಿದ್ರು, ಚಿಕ್ಕ ಮಗು ಐತೆ ಆಗ್ತಾ ಆಗಿ ಅಂತ ಹೇಳಿದ್ರು. ಬಟ್ ಆಗ ನಮ್ಮ ಅಕ್ಕ ಹೇಳಿದ್ಲು, ವಯಸ್ಸು ಮದ್ವೆ ಆಗೋನಿದ್ದಕ್ಕೆ ಇಲ್ಲ ನಾನು ಆಗಲ್ಲ ಅಂತ, ದೇವ್ರಂತ ಮನುಷ್ಯನೇ ಇಲ್ಲ ಅಂತ ಅಂದ್ಮೇಲೆ ನನ್ಗಿನ್ಯಾವುದು ಬೇಡ, ನಾನು ಇದೇ ತರ ನಿಂತ್ಬಿಡ್ತೀನಿ, ನಿಮ್ ಜೊತೆನೆ ಇರ್ತೀನಿ ಅಂತ ಅಂದ್ಲು. ಈಗೂ ಅಷ್ಟೇ ನಮ್ಮ ಅಮ್ಮನ ಜೊತೆನೆ ಇದ್ದಾಳೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಬಾವನ್ಗೆ ಏನಾಗಿತ್ತು, ಯಾವ ಹಾಸ್ಪಿಟಲ್ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋದ್ರೆ ಅದು ತುಂಬಾ ಲಾಂಗ್ ಆಗ್ಬಿಡುತ್ತೆ. ಅದಕ್ಕೇನೆ ಇನ್ನು ಯಾರಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಫ್ರೆಂಡ್ಸ್, ಹೇಳ್ತೀನಿ. ಮತ್ತೆ ಸಾರಿ ಫ್ರೆಂಡ್ಸ್, ಯಾಕಂದ್ರೆ ಈ ವಿಡಿಯೋದಲ್ಲಿ ನಮ್ಮ ಅಕ್ಕನ ಕೂರಿಸ್ಕೊಂಡು ವಿಡಿಯೋಸ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ನಿಜ ನನ್ಗೆ ಆ ತರ ಅಷ್ಟು ಶಕ್ತಿ ಇಲ್ಲ. ಯಾಕಂದ್ರೆ ಅವಳನ್ನ ಪಕ್ಕ ಕೂರಿಸ್ಕೊಂಡು ಇಷ್ಟೆಲ್ಲ ಮಾತಾಡ್ಬೇಕು ಅಂತ ಹೇಳಕ್ಕೂ ನನ್ಗೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾನೇ ಯೋಚನೆ ಮಾಡಿ, ಇಲ್ಲ ನಾನೇ ಹೇಳೋಣ ಅಂತ ಅನ್ಕೊಂಡು ನಾನೇ ಹೇಳಿದ್ದೀನಿ. ನಮ್ಮ ಅಕ್ಕ ವಿಡಿಯೋಸ್ ನೋಡ್ತಾಳೆ, ಅಂದ್ರೆ ನೋಡಿದ್ರು ಅಟ್ಲೀಸ್ಟ್ ಅವಳು ಒಬ್ಳೆ ನೋಡ್ತಾಳಲ್ವ, ಅವಾಗ ಏನ್ ಅನ್ಸಲ್ಲ. ಬಟ್ ನನ್ಗೆ ನಾನು ಅವಳನ್ನ ಕೂರಿಸ್ಕೊಂಡು ಹೇಳ್ಬೇಕು ಅಂತ ಅನ್ಸ್ರೆ ಅದ್ ನನ್ಗೆ ತುಂಬಾ ಕಷ್ಟ ಅನಿಸ್ತು. ಸೊ ಅದಕ್ಕೇನೆ ಹೇಳಲಿಲ್ಲ. ಈ ವಿಡಿಯೋದ ಮುಖಾಂತರ ನಾನು ಏನ್ ಹೇಳೋದು ಅಂದ್ರೆ, ನಮ್ಮ ಅಕ್ಕನ್ಗೆ ಇವತ್ತೇಂತಲ್ಲ, ನಮ್ಮ ಭಾವ ಸತ್ತಾಗಿಂದನೂ ಇವತ್ತಿನವರೆಗೂ ಅವಳಿಗೆ ಒಂದು ಅಣ್ಣನಾಗಿ, ಒಂದು ತಮ್ಮನಾಗಿ ಅವಳ ಜೊತೆ ನಾನು ಯಾವಾಗ್ಲೂ ಇದ್ದೀನಿ, ಮುಂದೆನೂ ಇರ್ತೀನಿ. ನೀನ್ ಏನೇ ಬಂದ್ರು ತಲೆ ಕೆಡ್ಸ್ಕೊಬೇಡ, ನಾನ್ ಫೇಸ್ ಮಾಡ್ತೀನಿ ಅಂತ ಹೇಳ್ತೀನಿ ಗೈಸ್. ನಮ್ಮ ಅಕ್ಕ ಸೆಕೆಂಡ್ ಇಯರ್ ಓದಿದ್ಲು ಗೈಸ್, ಅಂದ್ರೆ ಸೆಕೆಂಡ್ ಇಯರ್ ಮಾಡಿದ್ಲು. ಅದಾದ್ಮೇಲೆ ಮದುವೆ ಮಾಡಿದ್ರು. ಸೆಕೆಂಡ್ ಇಯರ್ ಆದ್ಮೇಲೆ ಪಾಪ ಅವಳು ಜಾಸ್ತಿ ದಿವಸ ಮನೆಯಲ್ಲೂ ಇರ್ಲಿಲ್ಲ. ಮದುವೆ ಮಾಡ್ಬಿಟ್ರು. ಅವಾಗಂದ್ರೆ 10th ಆಗೋದೇ ತಡ, ಬೇಗ ಮದುವೆ ಮಾಡ್ತಿದ್ರು. ಅದೇ ತರ ಇವಳು ಸೆಕೆಂಡ್ ಇಯರ್ ಆಗಿತ್ತು. ಸೆಕೆಂಡ್ ಇಯರ್ ಆದಾದ್ಮೇಲೆ ನಮ್ಮ ಅಕ್ಕ ನಮ್ಮ ಅಜ್ಜಿ ಮನೆಯಲ್ಲಿ ಇದ್ಲು, ಅಂದ್ರೆ ತಿಪ್ಪೂರಲ್ಲೇ ಇದ್ರು. ಸೊ ಅಲ್ಲೇನೆ ನಮ್ಮ ಅಕ್ಕನ ನೆರವಿ ಮಾಡಿದ್ದು ಮತ್ತೆ ಎಂಗೇಜ್ಮೆಂಟ್ ಮಾಡಿದ್ದೆಲ್ಲ ನಾನು ತಿಪ್ಪೂರಲ್ಲೇನೆ. ಬೇಗನೆ ಮದ್ವೆ ಆಯ್ತು ಗೈಸ್ ನಮ್ಮ ಅಕ್ಕನ್ಗೆ. ಮತ್ತೆ ಇನ್ನೊಂದೇನಂದ್ರೆ, ನಿಜ ಗೈಸ್, ನಾವು ಒಂದಿನಕ್ಕೂ ಫಿಲಮ್ಗೆ ಆಗ್ಲಿ ಮತ್ತೆ ಆತರ ಎಲ್ಲೂ ಹೋಟೆಲ್ ಅದೆಲ್ಲ ಎಲ್ಲೂ ನಮ್ಗೆ ಗೊತ್ತೇ ಇರ್ಲಿಲ್ಲ ಗೈಸ್. ಆತರ ಎಲ್ಲ ನಾವ್ ಎಲ್ಲೂ ಹೋಗ್ತಾನೂ ಇರ್ಲಿಲ್ಲ. ಯಾಕಂದ್ರೆ ನಮ್ ಕಡೆ ಯಾರುನು ಅಷ್ಟೊಂದ್ ಆತರ ಕರ್ಕೊಂಡ್ ಹೋಗೋದೇ ಆಗ್ಲಿ ತೋರ್ಸೋದೇ ಆಗ್ಲಿ ಹಂಗೆಲ್ಲ ಯಾರು ಮಾಡ್ತಿರ್ಲಿಲ್ಲ. ನಮ್ ಭಾವ ಬಂತು, ನಮ್ ಭಾವ ಸಿಕ್ಕಿದ್ರು ನಮ್ಗೆ. ಒಂಥರ ನಿಜ ನಮ್ ಲೈಫೇ ಒಂಥರ ಚೇಂಜ್ ಆಗಿತ್ತು. ಫಿಲಮ್ ಕರ್ಕೊಂಡ್ ಹೋಗಿದ್ದು ನಮ್ ಭಾವನೆ, ಅಂದ್ರೆ ಒಂದು ಹೋಟೆಲ್ ಕರ್ಕೊಂಡ್ ಹೋಗಿದ್ದು ನಮ್ ಭಾವನೆ, ಬೆಂಗ್ಳೂರ್ಗೆ ಅಂತ ಕರ್ಕೊಂಡ್ ಹೋಗಿದ್ದು ಅಂತ ಅಂದ್ರೆ ನಮ್ ಭಾವನೆ ಗೈಸ್. ನಿಜ ನಮ್ ಭಾವ ಬಂದ್ಮೇಲಂತೂ ನಮ್ ಲೈಫೇ ಒಂಥರ ಚೇಂಜ್ ಆಗೈತೆ. ಅವ್ರ ನಮ್ಮ ಮನೇಲಿ ಒಂದ್ ಹಿರಿ ಮಗುನ್ ತರ, ನಮ್ ಮನೆ ಮಗುನ್ ತರ ನಮ್ಮ ಅಪ್ಪ ಅಮ್ಮನ್ನೇ ಆಗ್ಲಿ ನನ್ನೇ ಆಗ್ಲಿ ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು ಗೈಸ್. ನಿಜ ಒಳ್ಳೆತನ ಕಾಲ ಎಲ್ಲ ಅಂತ ಹೇಳ್ತಾರಲ್ಲ, ಅದಂತೂ ಅದಂತೂ ನಿಜ. ನೋಡಿ ಅವ್ರು ತುಂಬಾ ಒಳ್ಳೆಯವ್ರು. ಏನ್ರಲ್ಲಾದ್ರೂ ಅವ್ರ ಹತ್ರ ಹುಡಿಕೋತೀನಿ ಅಂತಂದ್ರೆ ಅವರಲ್ಲಿ ಕೆಟ್ಟ ಗುಣ ಏನ್ ಐತೆ ಅಂತನಾದ್ರೂನು ಇಷ್ಟೆಲ್ಲ ಹಿಂಗ ಅವ್ರ ಒಬ್ಳು ಇದು ಅವರಲ್ಲಿ ಏನೋ ಒಂದ್ ಗುಣ ಚೆನ್ನಾಗಿರ್ಲಿವಲ್ಲ, ಆ ತರ ಆಯ್ತು ಈ ತರ ಆಯ್ತು ಅಂತ ಹೇಳೋಣ ಅನ್ನಕ್ಕೆ ಅವ್ರ ಹತ್ರ ಯಾವ್ದ್ರಲ್ಲೂನು ಒಂದ್ 5% ಅಷ್ಟೊಂದು ಕೆಟ್ಟ ಗುಣ ಅಂತಾನೆ ಇರ್ಲಿಲ್ಲ ಗೈಸ್. ನಮ್ಮ ಅಕ್ಕನ್ಗೆ ಸ್ವಲ್ಪ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಅವಳೇನಾದ್ರು ಒಂದ್ ಸ್ವಲ್ಪ ರೇಗ್ಬಿಟ್ಟಿದ್ರುನು ಅವ್ರ ಅದನ್ನ ಇದೇ ಮಾಡ್ತಿರ್ಲಿಲ್ಲ ಗೈಸ್, ಕ್ಯಾರಿ ಮಾಡ್ತಿರ್ಲಿಲ್ಲ, ಇದಂತಿರ್ಲಿಲ್ಲ. ಅಂದ್ರೆ ಅವಳನ್ನ ಒಂಥರ ಮಗು ತರ ನೋಡ್ಕೋತಿದ್ರು. ನಾನೇ ನೋಡ್ತಿದ್ನಲ್ಲ ಅವ್ರ ಮನೆಗೆ. ನಾನೇ ಇವಾಗ ನಮ್ ಶ್ರೇಯ ನನ್ನ ಯಾವ ತರ ಎಷ್ಟು ಹಚ್ಕೊಂಡಿದ್ದಾಳೋ, ನಾನ್ ಈಗ ಹೆಂಗೆ ನಮ್ ಶ್ರೇಯನ ನೋಡ್ಕೋತಿದ್ದೀನೋ ಆವಾಗ ಅದೇ ತರ ಅವ್ರಿಬ್ರು ನನ್ನ ನೋಡ್ಕೊತಿದ್ರು. ಫಸ್ಟ್ ನಾನ್ ರಜಾ ಬಂದಾಗೆಲ್ಲ ನಾನು ಅವ್ರ ಮನೆಗೆ ಹೋಗ್ತಿದ್ದೆ, ಅಲ್ಲೇ ಇರ್ತಿದ್ದೆ. ಅವಾಗ ನಮ್ ಶ್ರೇಯ ಇನ್ನೂ ಹುಟ್ಟಿರ್ಲಿಲ್ಲ. ಅವಾಗ ರಜಾ ಬಂದಾಗೆಲ್ಲ ನಾನು ಅವ್ರ ಜೊತೆನೆ ಇರ್ತಿದ್ದೆ. ಎಲ್ಲ ತುಂಬಾ ಚೆನ್ನಾಗಿತ್ತು ಗೈಸ್. ಆದ್ರೆ ಯಾರ ದೃಷ್ಟಿ ಬೀಳ್ತೋ ಏನೋ ಗೊತ್ತಿಲ್ಲ.
ನಮ್ ಲೈಫಲ್ಲಿ ಈ ತರ ಆಯ್ತು. ಬಟ್ ಮಾರಿಕ್ ಆಗದವ್ದಂತ ನಮ್ ಜೀವನದಲ್ಲಿ ಮಾರಿಕ್ ಆಗದವ್ದಂತ ಕೆಟ್ಟ ಘಟನೆ ಅಂತ ಅಂದ್ರೆ ಇದೊಂದೇನೆ ಗೈಸ್. ಅದು ನಾವ್ ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ ಬಿಡಿ. ಅದು ನಾ ಮದ್ವೆ 4 ವರ್ಷಕ್ಕೇನೆ ಈ ತರ ಆಗುತ್ತಾ, ಬರೀ ಜ್ವರ ಬಂದಿದ್ದಕ್ಕೇನೆ ಈ ತರ ಆಗುತ್ತಾ ಅಂತ ನಿಜ ನೆನ್ಸ್ಕೊಳಕ್ಕೆ ಆಗಲ್ಲ. ಒಂದೊಂದ್ಸಲ ಇಲ್ಲ ಅವ್ರು ಸತ್ತಿಲ್ಲ, ನಮ್ ಜೊತೆನೆ ಇದಾರೆ, ಎಲ್ಲೋ ಇದಾರೆ, ಊರಲ್ಲಿ ಇದಾರೆ ಅಂತ ಏನೇನೋ ಅನ್ಸುತ್ತೆ. ಇಲ್ಲ ತುಂಬಾ ಬೇಜಾರಾಗುತ್ತೆ ಗೈಸ್. ಯಪ್ಪ ದೇವ್ರೆ, ಯಾಕಪ್ಪ ಈ ತರ ಶಿಕ್ಷೆ ಕೊಟ್ಟೆ, ಅದು ನಮ್ಮ ಅಕ್ಕನ್ಗೆ ಯಾಕಪ್ಪ ಈ ತರ ಶಿಕ್ಷೆ ಕೊಟ್ಟೆ. ಎಷ್ಟೊಂದ್ ಜನ ನಾವೇ ಡೈಲಿ ನೋಡ್ತಾ ಇರ್ತೀವಿ ಗೈಸ್, ಈ ಬೆಂಗಳೂರಲ್ಲಿ ಮತ್ತೆ ಅಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ತೀವಿ. ಮೋರಿ ಕೆಳಗಡೆ ಅಲ್ಲಿ ಇಲ್ಲಿ ಕುಡ್ದ್ಬಿಟ್ಟು ಬಿದ್ದಿರ್ತಾರೆ. ಅಂದ್ರೆ ಅವ್ರ ಮೈ ಮೇಲೆ ಪ್ರಜ್ಞೆನೇ ಇರಲ್ಲ, ಬಟ್ಟೆನೆ ಹಾಕೊಂಡಿರಲ್ಲ, ಮತ್ತೆ ಏನ್ ಕುಡ್ದು ಅಲ್ಲಿ ಇಲ್ಲಿ ಉಳ್ಳಾಡ್ತಾ ಇರ್ತಾರೆ, ಹೆಂಗಂದ್ರೆ ಹಂಗ್ ಬಿದ್ದಿರ್ತಾರೆ. ದೇವ್ರು ಅಂತವ್ರನ್ನೆಲ್ಲ ಬದುಕ್ಸಿರ್ತಾನೆ. ಅಯ್ಯೋ ಅವ್ಳು ನನ್ ಗಂಡ ಸತ್ತೋಗ್ಲಿ, ಹಂಗಾಗೋಗ್ಲಿ ಹಿಂಗಾಗೋಗ್ಲಿ, ಆ ತರ ಇರ್ಲಿ ಈ ತರ ಇರ್ಲಿ ಅಂತ ಎಷ್ಟೋ ಜನ ಶಾಪ ಆಗ್ತಿರ್ತಾರೆ. ಎಷ್ಟೋ ಜನ ಬದುಕ್ತಿರ್ತಾರೆ, ಹೆಂಗೆಂಗೋ ಇರ್ತಾರೆ. ದೇವ್ರು ಅವ್ರಿಗೆಲ್ಲ ಬದುಕೋ ಚಾನ್ಸ್ ಕೊಟ್ಟಿರ್ತಾನೆ, ಹಂಗೆಲ್ಲ ಬದುಕ್ತಿರ್ತಾರೆ. ಆದ್ರೆ ನಿಜ ಇತ್ತೀಚಿನ ದಿನಗಳಲ್ಲಿ ನಾವೇ ನೋಡ್ತಿದೀವಲ್ಲ ಯಪ್ಪ, ಇವ್ರು ಪುನೀತ್ ರಾಜ್ಕುಮಾರ್ ಸರ್ ಸತ್ತಿದ್ದು, ಆಮೇಲೆ ಚಿರಂಜೀವಿ ಸರ್ ಸತ್ತಿದ್ದು, ಮತ್ತೆ ಈಗ ಮೊನ್ನೆ ದಿಲೀಪ್ ರಾಜ್ ಸರ್ ಸತ್ತಿದ್ದು, ಅದೆಲ್ಲ ನೋಡ್ತಿದ್ರೆ ನಿಜ ಯಪ್ಪ ದೇವ್ರೆ, ಯಾರ್ಗುನು ಯಪ್ಪ ಏನಿಲ್ಲ ಅಂದ್ರೂನು ಗಂಡನ್ ಮಾತ್ರ ಕೊಡಪ್ಪ, ಬೇರೆದ್ ಏನೇ ಇಲ್ಲ ಅಂದ್ರಪ್ಪ, ದುಡ್ಡಲ್ಲಿ ಲಾಸ್ ಆಗ್ಲಿ, ಬಿಸ್ನೆಸ್ ಲಾಸ್ ಆಗ್ಲಿ, ಏನಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದ್ ಭಿಕ್ಷೆ ಬೇಡ ಆದ್ರೂನು, ಒಂದ್ ಗುಡ್ಸ್ಲಲ್ಲಿ ಇದ್ರಾದ್ರೂನು ಹೆಂಡತಿ ಮಕ್ಳು ಗಂಡ ಅಂತ ಎಲ್ಲೋ ಒಂದ್ ಕಡೆ ನೆಮ್ಮದಿಯಾಗವ್ರೆ ಅಂತಂದ್ರೆ ಸಾಕು ಗೈಸ್. ಗಂಡ ಇದ್ದಾಗೆ ಬೆಲೆ ಕೊಡೋದೇ ಬೇರೆ, ಗಂಡ ಇಲ್ದೆ ಹೋದಾಗೆ ಬೆಲೆ ಕೊಡೋದೇ ಬೇರೆ. ಈಗಿನ ಕಾಲದಲ್ಲಿ ನಾವ್ ಎಷ್ಟೇ ಒಳ್ಳೆಯವರಾಗಿದ್ರೂನು, ಯಾವ್ದೇ ತರ ಇದ್ರೂನು ಜನ ಹೆಂಗಾದ್ರೂ ಮಾತಾಡ್ತಾರ. ಅಂತದ್ರಲ್ಲೂ ಈ ತರ ಆಯ್ತು ಅಂತಂದ್ರೆ ಯಪ್ಪ ನಿಜ ಎಂತ ಶತ್ರುಗೂ ಬೇಡ ಗೈಸ್. ಅದ್ರಲ್ಲಿ ಗಂಡ ಇದ್ದಾಗ ಗಂಡದಿರ್ ಕಡೆಯವರು ಕೊಡೋ ರೆಸ್ಪೆಕ್ಟೇ ಬೇರೆ, ಮತ್ತೆ ಅವ್ರು ನೋಡ್ಕೊಳ್ಳೋ ರೀತಿನೇ ಬೇರೆ. ಆದ್ರೆ ಅವ್ರೇನಾದ್ರೂ ಈ ತರ ಆಯ್ತು ಅಂತ ಅಂದ್ರೆ ನಿಜ ಗೈಸ್, ಊಟಕ್ಕೂ ಸುಧಾ ಮಾತಾಡ್ಸಲ್ಲ. ಆದ್ರೆ ತುಂಬಾ ಇದಾಗ್ ನೋಡ್ತಾರೆ. ಯಾಕಂದ್ರೆ ನಿಜ ಅದೆಲ್ಲ ನಾವು ಕಣ್ಣಲ್ಲಿ ನೋಡ್ತಿದೀವಿ, ಏನಾಗ್ತಿದೆ ಏನು ಅನ್ನೋದೆಲ್ಲ ನಾವು ನೋಡ್ತಿದೀವಿ. ಬಟ್ ಕಾಲಯ ತಸ್ಮಯ ಅಂತ ಅದೊಂದು ನಂಬಿದೀವಿ ಗೈಸ್. ಯಾಕಂದ್ರೆ ಅವಳ ಅಂತ ಮುಗ್ಧೆಗೆ ಭಗವಂತನೇ ಮೋಸ ಮಾಡಿದ್ದಾನೆ ಆಯ್ತಾ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ನಿಮ್ಮೂರ್ ಹಬ್ಬದ್ದು ಆರತಿ ತೋರ್ಸಿ ಫುಲ್ ವಿಡಿಯೋಸ್ ಮಾಡಿ ಅಂತೆಲ್ಲ ಹೇಳ್ತಿದ್ರಿ. ಇಲ್ಲ ಗೈಸ್, ಅಂದ್ರೆ ಫುಲ್ ವಿಡಿಯೋಸ್ ಮಾಡ್ಲಿಲ್ಲ, ಮಾಡೋಣ ಅನ್ಕೊಂತಿದ್ದೆ. ಬಟ್ ಅಲ್ಲೂ ಏನೋ ಒಂದು ಇನ್ಸಿಡೆಂಟ್ ನಡೀತು. ಸೊ ಅದಕ್ಕೇನೆ ಫುಲ್ ವಿಡಿಯೋಸ್ ಮಾಡಕ್ ಆಗ್ಲಿಲ್ಲ. ಹಬ್ಬದ ವಿಡಿಯೋಸೇ ಮಾಡ್ಲಿಲ್ಲ, ಸುಮ್ನೆ ಲಾಸ್ಟ್ ಅಲ್ಲಿ ಅದೇನ ಸ್ಯಾರಿಲಿ ವಿಡಿಯೋಸ್ ಮಾಡಿದೀವಿ ನೋಡಿ ನಾನು ನಮ್ಮ ಅಕ್ಕ, ಅಷ್ಟೇ ಮಾಡಿದ್ದು. ಫುಲ್ ವಿಡಿಯೋಸ್ ಮಾಡ್ಲಿಲ್ಲ. ಮಾಡ್ಬೇಕು ಅನ್ಕೊಂತಿದ್ದೆ ಬಟ್ ಮಾಡ್ಲಿಲ್ಲ ಗೈಸ್. ಯಾಕಂದ್ರೆ ನಾವ್ ಅನ್ಕೊಂತೀವಿ ವ್ಲಾಗ್ ಮಾಡೋರ್ದೆಲ್ಲ ಎಷ್ಟೊಂದ್ ಈಸಿ, ಸುಮ್ನೆ ವ್ಲಾಗ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಇಲ್ಲ ಗೈಸ್, ಪಾಪ ಅವ್ರು ಎಲ್ಲೇ ಹೋಗ್ಲಿ, ಒಂದ್ ಏನೇ ಮಾಡಿದ್ರು ಹಬ್ಬ ಅಂತಂದ್ರೆ ಒಂದ್ ಎಂಜಾಯ್ ಮಾಡಕ್ ಆಗಲ್ಲ, ಮದ್ವೆ ಅಂದ್ರೆ ಎಂಜಾಯ್ ಮಾಡಕ್ ಆಗಲ್ಲ. ಅವ್ರೆಲ್ಲ ಅದನ್ನೆಲ್ಲ ತೋರಿಸ್ತಾರೆ ಅಂದ್ರೆ ಅವ್ರು ಎಲ್ಲೇ ಹೋಗ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹೋಗಿರ್ತಾರೆ, ತುಂಬಾ ಕಷ್ಟ ಗೈಸ್. ಮತ್ತೆ ಅದನ್ನ ಎಡಿಟ್ ಮಾಡೋದು, ಹಾಕೋದು, ತಮ್ನೇಲ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ವಿಡಿಯೋಸ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಸೊ ಅದಕ್ಕೆ ನಾನು ಅಂದ್ರೆ ಹಬ್ಬದ ಕೆಲಸ ಏನ್ ನಾನೇನು ಮಾಡಲ್ಲ. ನಮ್ಮ ಅಮ್ಮ ನಮ್ಮ ಅಕ್ಕ ಮತ್ತೆ ನಮ್ಮ ಅತ್ತೆ ನಮ್ಮ ವರ್ಗೀತೆ ಅವರೆಲ್ಲ ಬಂದಿದ್ರು, ಅವರೆಲ್ಲ ಪಾಪ ಮಾಡ್ಕೊಂತಿದ್ರು. ನಾನೇನು ಹಬ್ಬದ ಕೆಲಸದಲ್ಲಿ ಬ್ಯುಸಿಯಾಗಿ ಏನ್ ಮಾಡ್ಲಿಲ್ಲ ಅಂತಲ್ಲ. ಬಟ್ ನಾನು ಮಾಡೋಣ ಮಾಡೋಣ ಅನ್ಕೋತಿದ್ದೆ ಗೈಸ್, ಬಟ್ ಮಾಡಕ್ ಆಗ್ಲಿಲ್ಲ. ಬಟ್ ನೆಕ್ಸ್ಟ್ ನಮ್ ಶ್ರೇಯನ್ನ ಮಂಗ್ಳೂರ್ಗೆ ಡ್ರಾಪ್ ಮಾಡಕ್ ಹೋಗ್ತೀವಿ ಹಾಸ್ಟೆಲ್ಗೆ. ಸೊ ಅವಾಗ ಅದನ್ನ ವಿಡಿಯೋಸ್ ಮಾಡ್ತೀನಿ, ನೋಡೋ ನಮ್ಮ ಅಕ್ಕನ ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ, ಮಗಳನ್ನ ಕಳಿಸುವಾಗ ಹೆಂಗಿರ್ತಾಳೆ ಅದನ್ನೆಲ್ಲ ವಿಡಿಯೋಸ್ ಮಾಡ್ತೀನಿ ಖಂಡಿತ. ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಸಪೋರ್ಟ್ ತುಂಬಾ ಮುಖ್ಯ ಗೈಸ್ ನನಗೆ. ನೀವು ಇದೇ ತರ ಸಪೋರ್ಟ್ ಮಾಡ್ತೀರಿ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇನೆ, ಮತ್ತೆ ಯೂಟ್ಯೂಬ್ ಅಲ್ಲೂ ಅಷ್ಟೇನೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ದಯವಿಟ್ಟು ನಿಮ್ ಸಪೋರ್ಟ್ ಇದೇ ತರ ಇರ್ಲಿ. ಈ ವಿಡಿಯೋಸ್ ಅಲ್ಲಿ ಏನಾದ್ರೂ ತಪ್ಪು ಮಾತಾಡಿದ್ರೆ, ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಏನೇ ಇದ್ರು ನನ್ ಕಮೆಂಟ್ ಮಾಡಿ ಗೈಸ್, ನಾನು ತಿದ್ಕೊಂತೀನಿ ಓಕೆನಾ. ಯಾಕಂದ್ರೆ ನಾವು ಇದೇ ತರ ಹೊಸಬ್ರು, ನಿಮ್ಮ ಅಕ್ಕ ತಂಗಿ ಅಂತ ಅನ್ಕೊಂಡು ಏನೇ ತಪ್ಪಿದ್ರು ನಿಮ್ ಹೊಟ್ಟೆಗೆ ಹಾಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಏನಾಗಿತ್ತು ಏನು ಅಂತ ಅನ್ನೋದನ್ನ ಹೇಳ್ತೀನಿ ಓಕೆನಾ. ಬಾಯ್ ಗೈಸ್. ಹಬ್ಬದಲ್ಲೆಲ್ಲ ಒಂದು ಇಲ್ದಂಗ್ ಬೆಳಗ್ದೆ ನಿನ್ಗೆ ಆಗ್ಬೇಕಾಗುತ್ತೆ ಬಾ ಮಾಡು. ಸರಿ ಮಾಡ್ತೀನಿ, ನೀನೇನೇ ಮಾಡ್ಕೊಟ್ಟಿಯಾ.